ವಾಹನ ಸವಾರರು ಜೀವ ಕೈಯಲ್ಲಿ ಹಿಡ್ಕೊಂಡು ಓಡಾಡಬೇಕಾದಂತಹ ಪರಿಸ್ಥಿತಿ ಯಾಕೆ ಮಾತನ್ನ ಹೇಳ್ತಾ ಇದ್ದೀವಿ ಅಂದ್ರೆ ಸ್ವತಃ ಈಗ ಜನಾನೇ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮೆಟ್ರೋ ನಿರ್ಲಕ್ಷ್ಯಕ್ಕೆ ಸ್ಥಳೀಯ ನಿವಾಸಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಯಾಕಂದ್ರೆ ವಾಹನ ಸವಾರರ ತಲೆಯ ಮೇಲೆ ಅಪಾಯದ ತೂಗುಗತ್ತಿ ನೇತಾಡ್ತಾ ಇದೆಯಂತೆ. ವಾಹನ ಸವಾರ ಜೀವಕ್ಕೆ ಅಪಾಯ ತರುವಂತಿದೆ ಡೇಂಜರಸ್ ವೈಂಡಿಂಗ್. ಕಳೆದ 4 ತಿಂಗಳಿನಿಂದ ನೇತಾಕಿದ್ದಾರಂತೆ. ಆದರೂ ಕೂಡ ಅದನ್ನ ಸರಿ ಮಾಡೋ ಪ್ರಯತ್ನಗಳಾಗ್ತಾ ಇಲ್ಲ. ಯಾವ ಕ್ಷಣಕ್ಕಾದರೂ ಕೆಳಗೆ ಬೀಳುವ ಸಾಧ್ಯತೆ ಇದೆ ಅನ್ನೋದು ವಾಹನ ಸವಾರರ ಆತಂಕ. ಹೆಣ್ಣೂರಿನಿಂದ ಕ್ಯಾರ್ಪುರಂ ಕಡೆಗೆ ಹೋಗುವ ರಸ್ತೆಯಲ್ಲಿ ಈ ರೀತಿ ಕಾಮಗಾರಿ ಆಗ್ತಾ ಇದೆ. ಈ ಹಿಂದೆ ಕೋಗಿಲು ಕ್ರಾಸ್ ಬಳಿ ವೈಡಿಕ್ಟ್ ಬಿದ್ದು ಆಟೋ ಚಾಲಕ ಮೃತಪಟ್ಟಿದ್ರು. ಆದರೂ ಎಚ್ಚೆತ್ತುಕೊಂಡಿಲ್ಲ ನಮ್ಮ ಮೆಟ್ರೋ ಅಧಿಕಾರಿಗಳು. ಎರಡೂ ಬದಿ ಕೂಡ ಈ ರೀತಿ ವೈಡಿಕ್ಟ್ಗಳನ್ನ ರೋಪು ಮೂಲಕ ಅಳವಡಿಸಿದ್ದಾರೆ, ಅದನ್ನ ನೇತು ಬಿಟ್ಟಿದ್ದಾರೆ. ಬಟ್ ಇದನ್ನ ಸರಿ ಮಾಡಬೇಕು, ಆದಷ್ಟು ಬೇಗ ಕಾಮಗಾರಿ ಸರಿಯಾಗಬೇಕು, ಅಥವಾ ವಾಹನ ಸವಾರರಿಗೆ ಏನಾದರೂ ಪರ್ಯಾಯ ವ್ಯವಸ್ಥೆ ಏನಾದರೂ ಮಾಡಬೇಕು. ಏನಾದರೂ ಹೆಚ್ಚು ಕಡಿಮೆ ಆದರೆ ನಮ್ಮ ಜೀವಕ್ಕೆ ಯಾರು ಜವಾಬ್ದಾರರು ಅಂತ ವಾಹನ ಸವಾರರು ಪ್ರಶ್ನೆ ಮಾಡೋ ರೀತಿಯಲ್ಲಿದೆ. ಯಾಕಂದ್ರೆ ಇಂಥದ್ದೊಂದು ಘಟನೆ ಬೆಂಗಳೂರಿನಲ್ಲಿ ಆಗಿರೋದ್ರಿಂದ ಸಹಜವಾಗಿ ವಾಹನ ಸವಾರರಿಗೆ ಆತಂಕ ಇದೆ. ದೃಶ್ಯ ನೋಡ್ತಾ ಇದ್ರಿ. ಈ ರೀತಿ ಕಾಮಗಾರಿಗಳನ್ನ ಮಾಡುವಾಗ ಒಂದಷ್ಟು ಮುನ್ನೆಚ್ಚರಿಕಾ ಕ್ರಮಗಳನ್ನ ಕೂಡ ಕೈಗೊಳ್ಳಬೇಕು. ಯಾಕೆ BMRCL ಆ ರೀತಿ ನಿಯಮಗಳನ್ನ ಪಾಲನೆ ಮಾಡ್ತಾ ಇಲ್ಲ ಅನ್ನೋದು ಕೂಡ ಪ್ರಶ್ನೆ ಆಗ್ತಾ ಇದೆ. ಅಂದ್ರೆ ಇವಾಗ ಮೊದಲೇ ಒಂದ್ಸತಿ ಮೆಟ್ರೋ ಇದು ಕಾಮಗಾರಿಯಲ್ಲಿ ಒಂದು ಇದಾಗಿತ್ತು. ಅದನ್ನ ಮತ್ತೆ ತಿರ್ಗಾ ಪದೇ ಆಗಬಾರ್ದು ಅಂತ ಹೇಳ್ತಾ ಇರೋದು. ಅದು ಯಾಕಂದ್ರೆ ಮಕ್ಕಳು ಸ್ಕೂಲ್ ಮಕ್ಕಳು ಓಡಾಡ್ತಾರೆ, ಕೆಲ್ಸಕ್ಕೆ ಹೋಗಿರ್ತಾರೆ, ಅವ್ರ ಫ್ಯಾಮಿಲಿಗೆ ಏನಾದ್ರು ತೊಂದರೆ ಆದರೆ ಆದಷ್ಟು ನೀವು ಬೇಗ ಮುಗಿಸೋದು ನೋಡಬೇಕು. ಪ್ಲಸ್ ಆದಷ್ಟು ಸ್ವಲ್ಪ ಈ ಥರ ಮಾಡಬೇಕು. ಭಯ ಆಗುತ್ತೆ ಅಂದರೆ ಮಳೆ ಬಂದಾಗ ಇವಾಗ ಇರೋ ಗಾಳಿ ಪ್ಲಸ್ ಮಳೆ ವಿಪರೀತ ಆಗಿದೆ. ಅದರಿಂದ ಏನು ಮಾಡಬೇಕು ಅಂದರೆ ಆದಷ್ಟು ಸ್ವಲ್ಪ ಕೇರ್ಫುಲ್ಲಾಗಿ ಕೆಲಸ ಮಾಡಬೇಕು, ಆದಷ್ಟು ಮುಗಿಸ್ಬೇಕು. ಅದಕ್ಕೇನಿದೆ ಫೆಸಿಲಿಟಿ ಎಲ್ಲ ಕೊಡಬೇಕಾಗುತ್ತೆ. ಬೀಳೋ ಆತಂಕ ಅಂದರೆ ಇವಾಗ ಮೇಲೆ ಇರುತ್ತೆ, ನಮಗೆ ಯಾವಾಗ ಬೀಳುತ್ತೆ ಅನ್ನೋದು ನಮಗೂ ಗೊತ್ತಾಗಲ್ಲ. ಅದರಿಂದ ಕೇರ್ಫುಲ್ ಸರ್. ಮಳೆಗಾಲ ಪ್ಲಸ್ ಗಾಳಿ ಬೇರೆ ಜಾಸ್ತಿ ಇರುತ್ತೆ. ನಾವಂತೂ ಡೈಲಿ ಇಲ್ಲೇ ಓಡಾಡ್ತೀವಿ. 2 ಟೈಮ್, ಬೆಳಗ್ಗೆ ಮಾರ್ನಿಂಗ್ ಮತ್ತು ಈವ್ನಿಂಗು ನಾವು 3 ಗಂಟೆಗೆ ಬರಬೇಕಾದ್ರೆ ತುಂಬ ಟ್ರಾಫಿಕ್ ಇರುತ್ತೆ. ಇಲ್ಲಿ ಕ್ರಾಸ್ ಮಾಡೋಕ್ಕಾಗಲ್ಲ. ಅಲ್ಲಂತೂ ತುಂಬಾ ನಮ್ಗೆ ಸಮಸ್ಯೆ ಆಗ್ತದೆ ಸರ್. ಬರೋಕ್ಕಾಗಲ್ಲ, ವೆಹಿಕಲ್ಸ್ ಫುಲ್ ಬರ್ತಾ ಇರುತ್ತೆ. ಆ ಕಡೆ ಕ್ರಾಸ್ ಮಾಡೋಕ್ಕೂ ಆಗಲ್ಲ, ಮತ್ತು ಇಲ್ಲಿ ನಿಂತು ಇಲ್ಲಿ ಕಡೆ ಬರೋಕ್ಕೂ ಆಗಲ್ಲ. ಅಷ್ಟೊಂದು ಹಿಂಸೆ ಆಗ್ತದೆ ನಮ್ಗೆ. ಇದ್ರೆ ತುಂಬಾ ಹಿಂಸೆ ಆಗುತ್ತೆ ಸರ್. ಜನಗಳಿಗಂತೂ ತುಂಬ ಕಷ್ಟ ಆಗುತ್ತೆ. ಪ್ರಾಣಾಪಾಯನೂ ಇದೆ ಅದರಿಂದ. ಮತ್ತು ತುಂಬ ರಿಸ್ಕು ತುಂಬ ಇದೆ. ಇಲ್ಲೇ ನಮ್ಗೆ ನೋಡಿ ಪಬ್ಲಿಕ್ ಓಡೋಕ್ಕೆ ಯಾರೂ ಸಪೋರ್ಟಿಂಗ್ ಇಲ್ಲ. ಇದು ಕೆಲಸ ಸ್ಟಾರ್ಟ್ ಮಾಡಿ ತುಂಬ ವರ್ಷಗಳಾಗಿದೆ, ಏನು ಕೆಲಸ ನಡೀತಾ ಇಲ್ಲ. ಇಲ್ಲಿ ಏನಂದರೆ ಪಬ್ಲಿಕ್ಗೆ ತೊಂದರೆ ಆಗ್ಬಿಟ್ಟು ನೋಡಿ ನಿಂತ್ಕೊಬೇಕಂದ್ರೆ ಅದು ಇದು ನೀವು ನೋಡಿದ್ರಲ್ಲ, ಓಡೋಕ್ಕೆ ಯಾರು ಸಪೋರ್ಟಿಂಗ್ ಇಲ್ಲ. ಡೈಲಿ ತುಂಬ ಟ್ರಾಫಿಕ್ ಆಯಿತು. ಮಾರ್ನಿಂಗ್ ஒரு 3 hours ಟ್ರಾಫಿಕ್ ಆಯಿತು. ಈವ್ನಿಂಗ್ 4 ಗಂಟೆಲಿಂದು ನೈಟ್ 10 ಗಂಟೆವರೆಗೂ ಫುಲ್ ಟ್ರಾಫಿಕ್ ಆಯಿತು ಸರ್.